ವೀಕ್ಷಕರೇ, ಧರ್ಮಸ್ಥಳದ ಬಿಳಿಯೂರು ನಿವಾಸಿ ಆಕಾಂಕ್ಷಾ ಎಸ್ ನಾಯರ್ ಅವರು ಪಂಜಾಬಿನಲ್ಲಿ ನಿಗೂಢವಾಗಿ ಮೃತಪಟ್ಟಿರುವ ಸುದ್ದಿಯನ್ನು ನೀವೆಲ್ಲರೂ ಕೂಡ ಕೇಳೇ ಇರ್ತೀರಾ. ಇನ್ನು ಪಂಜಾಬ್ನಲ್ಲಿ ನಿಗೂಢವಾಗಿ ಸಾವನ್ನಪ್ಪಿರುವ ಆಕಾಂಕ್ಷಾ ಎಸ್ ನಾಯರ್ ಅವರ ಸಾವಿಗೆ ಸಂಬಂಧಪಟ್ಟಂತೆ ಹಲವಾರು ಅನುಮಾನಗಳು ಕೂಡ ಈಗ ಹುಟ್ಟಿಕೊಂಡಿದೆ. ಜಪಾನ್ ದೇಶದಲ್ಲಿ ಕೆಲಸ ಮಾಡುವ ಉದ್ದೇಶದಿಂದ ಆಕಾಂಕ್ಷಾ ಅವರು ಕಳೆದ ಶನಿವಾರ ಸರ್ಟಿಫಿಕೇಟ್ಗಳನ್ನು ತರಲು ಪಂಜಾಬಿಗೆ ತೆರಳಿದ್ದರು. ಈ ಸಮಯದಲ್ಲಿ ಅವರು ನಿಗೂಢವಾಗಿ ಮೃತಪಟ್ಟಿದ್ದಾರೆ. ಸುಮಾರು 22 ವರ್ಷ ವಯಸ್ಸಿನ ಆಕಾಂಕ್ಷಾ ಎಸ್ ನಾಯರ್ ಅವರು ಪ್ರೇಮ ವೈಫಲ್ಯದಿಂದ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಎಂದು ಪಂಜಾಬ್ ಪೊಲೀಸರು ಪ್ರಾಥಮಿಕ ವರದಿಯನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಈ ನಡುವೆ ಮಾಧ್ಯಮದ ಮುಂದೆ ಮಾತನಾಡಿದ ಆಕಾಂಕ್ಷಾ ಅವರ ಅಜ್ಜಿ ಸರಸ್ವತಿ ಅವರು ತಮ್ಮ ಮೊಮ್ಮಗಳ ಬಗ್ಗೆ ಕೆಲವು ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಪೊಲೀಸರ ತನಿಖೆಯ ವರದಿಯ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಇನ್ನು ಮಾಧ್ಯಮದ ಮುಂದೆ ಮಾತನಾಡಿದ ಆಕಾಂಕ್ಷಾ ಎಸ್ ನಾಯರ್ ಅವರ ಅಜ್ಜಿ ಸರಸ್ವತಿ ಅವರು ತನ್ನ ಮೊಮ್ಮಗಳು ಆತ್ಮಹತ್ಯೆಯನ್ನ ಮಾಡಿಕೊಂಡಿಲ್ಲ, ಆಕೆಯನ್ನ ಯಾರೋ ಕೊಲೆ ಮಾಡಿದ್ದಾರೆ ಎಂದು ಆರೋಪವನ್ನ ಮಾಡಿದ್ದಾರೆ. ಆಕಾಂಕ್ಷಾ ಎಸ್ ನಾಯರ್ ಅವರ ತಂದೆ ಹೇಳಿದ ಹಾಗೆ ಅವಳು ಆತ್ಮಹತ್ಯೆಯನ್ನ ಮಾಡಿಕೊಂಡಿಲ್ಲ, ಅವಳ ಕೊಲೆಯಾಗಿದೆ ಎಂದು ಅವರ ಅಜ್ಜಿ ಸರಸ್ವತಿ ಅವರು ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಪೊಲೀಸರು ಸರಿಯಾದ ರೀತಿಯಲ್ಲಿ ತನಿಖೆಯನ್ನ ಮಾಡಬೇಕು ಎಂದು ಆಕಾಂಕ್ಷಾ ಎಸ್ ನಾಯರ್ ಅವರ ಅಜ್ಜಿ ಸರಸ್ವತಿ ಅವರು ಪೊಲೀಸರ ಮುಂದೆ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಇನ್ನು ಪಂಜಾಬ್ ಪೊಲೀಸರ ತನಿಖೆಯ ಪ್ರಕಾರ ಆಕಾಂಕ್ಷಾ ಎಸ್ ನಾಯರ್ ಅವರು ಪ್ರೇಮ ವೈಫಲ್ಯದಿಂದ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುತ್ತಾರೆ. ಪಂಜಾಬಿನಲ್ಲಿ ಮೃತಪಟ್ಟಿರುವ ಧರ್ಮಸ್ಥಳ ಮೂಲದ ಆಕಾಂಕ್ಷಾ ಅವರು ಅದೇ ಯೂನಿವರ್ಸಿಟಿಯಲ್ಲಿ ಪ್ರಾಧ್ಯಾಪಕರಾಗಿದ್ದ ಬಿಜಿಲ್ ಮ್ಯಾಥ್ಯೂ ಅನ್ನುವರನ್ನ ಪ್ರೀತಿ ಮಾಡುತ್ತಿದ್ದರು. ಕೇರಳ ಮೂಲದ ಮ್ಯಾಥ್ಯೂ ಅವರಿಗೆ ಈಗಾಗಲೇ ಮದುವೆಯಾಗಿದ್ದು 2 ಮಕ್ಕಳು ಕೂಡ ಇದ್ದಾರೆ. ಇನ್ನು ಪ್ರೀತಿಯ ವಿಷಯವಾಗಿ ಆಕಾಂಕ್ಷಾ ಅವರು ಪ್ರಾಧ್ಯಾಪಕ ಮ್ಯಾಥ್ಯೂ ಅವರ ಜೊತೆ ಜಗಳವನ್ನ ಮಾಡಿಕೊಂಡಿದ್ದಾರೆ ಎಂದು ತನಿಖೆಯಿಂದ ತಿಳಿದು ಬಂದಿದೆ. ಜಪಾನ್ ದೇಶದಲ್ಲಿ ಕೆಲಸವನ್ನ ಮಾಡುವ ಉದ್ದೇಶದಿಂದ ಆಕಾಂಕ್ಷಾ ಅವರು ಸರ್ಟಿಫಿಕೇಟ್ಗಳನ್ನು ತೆಗೆದುಕೊಳ್ಳಲು ಕಾಲೇಜಿಗೆ ಬಂದಿದ್ದರು. ಸರ್ಟಿಫಿಕೇಟ್ಗಳನ್ನು ತೆಗೆದುಕೊಳ್ಳಲು ಪಂಜಾಬ್ನ ಕಾಲೇಜಿಗೆ ಬಂದಿದ್ದ ಆಕಾಂಕ್ಷಾ ಅವರು ಈ ಸಮಯದಲ್ಲಿ ಪ್ರೊಫೆಸರ್ ಆಗಿರುವ ಮ್ಯಾಥ್ಯೂ ಅವರ ಜೊತೆ ಜಗಳವನ್ನ ಮಾಡಿಕೊಂಡಿದ್ದಾರೆ. ಮ್ಯಾಥ್ಯೂ ಅವರ ಜೊತೆ ಜಗಳವನ್ನ ಮಾಡಿಕೊಂಡಿದ್ದ ಆಕಾಂಕ್ಷಾ ಅವರು ನಂತರ ಕಾಲೇಜಿನ ಮಹಡಿಯಿಂದ ಬಿದ್ದು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಎಂದು ತಿಳಿದು ಬಂದಿದೆ. ಸದ್ಯ ಪೊಲೀಸರು ಪ್ರೊಫೆಸರ್ ಆಗಿರುವ ಮ್ಯಾಥ್ಯೂ ಅವರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ಕೂಡ ನಡೆಸುತ್ತಿದ್ದಾರೆ.